ಓಂ ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮವ್ಯಪದೇಶಾತ್ ಓಂ ಬಾಹ್ಯಾಪೇಕ್ಷಾಂ ವಿನಾಯಸ್ತು ರಮತೆ ಸೋಂತರ ಸ್ಮೃತಃ ಅತಿಪ್ರಿಯತ್ವಾಚ್ಚ ಹರೇಃ ಅಂತರತ್ವಮುದಾಹೃತಂ ಜೀವಾನಾಂ ಸ್ವಪ್ರಿಯತ್ವಂ ಚ ವಿಷ್ಣುನಾ ನಿಯತಂ ಯತಃ ತಸ್ಯ ಪ್ರಿಯತ್ವಂ ನಾನ್ಯೇನ ದೇವಸ್ಯ ನಿಯತಂ ಭವೇತ್. ಈ 18ನೆಯ ಸೂತ್ರಕ್ಕೆ ಸತ್ತರ್ಕ ದೀಪಾವಳಿ, ಪದ್ಮನಾಭ ತೀರ್ಥರ ಸತ್ತರ್ಕ ದೀಪಾವಳಿಯಲ್ಲಿ ಏನಿದೆ ಅನ್ನೋದನ್ನ ನಾವೀಗ ನೋಡೋರಿದ್ದೀವಿ. ಈ ಸತ್ತರ್ಕ ದೀಪಾವಳಿಯಲ್ಲಿ 18, 19 ಮತ್ತು 20 ಮೂರೂ ಸೂತ್ರಗಳ ವ್ಯಾಖ್ಯಾನವೂ ಕೂಡ ಒಟ್ಟಿಗೆ ಇದೆ. ಮುಂದೆ 19ನೇ ಸೂತ್ರಕ್ಕೆ ಅವ್ರು ಹೆಚ್ಚೇನು ಬರೆದಿಲ್ಲ, ಹೆಚ್ಚೇನು ಅವರು ಬರದೇ ಇಲ್ಲ 19ನೇ ಸೂತ್ರಕ್ಕೆ. 20ನೇ ಸೂತ್ರದಲ್ಲಿ ಒಂದೆರಡು ವಾಕ್ಯಗಳನ್ನು ಬರೆದಿದ್ದಾರೆ. ಆದ್ದರಿಂದ ಇಲ್ಲೇ ಈ 18ನೇ ಸೂತ್ರ, ಮುಂದಿನ 19, ಅದರ ಮುಂದಿನ 20ನೇ ಸೂತ್ರ ಎಲ್ಲದಕ್ಕೂ ಸೇರಿ ಸತ್ತರ್ಕ ದೀಪಾವಳಿಯಲ್ಲಿದೆ. ಅದನ್ನು ಈಗ ಸೂಕ್ಷ್ಮವಾಗಿ ನಾವು ನೋಡ್ತೀವಿ ಅಷ್ಟೆ. ಏತದಮೃತಂ ಏತದಭಯಂ ಇತಿ ಯತ್ ಅಕ್ಷಂತರ ಪುರುಷಸ್ಯ, ಕಣ್ಣಿನೊಳಗಿರುವ ಒಂದು ಪುರುಷನಿಗೆ ಅಮೃತತ್ವವನ್ನು ವರ್ಣನೆ ಮಾಡಿದ್ದಾರೆ. ಅದು ಅವನು ವಿಷ್ಣು ಅಂತ ಸಾಧನೆ ಮಾಡಲಿಕ್ಕೆ ಅದು ಉಪಯುಕ್ತ. ಅದೆಲ್ಲಿ ಮಾಡಿದ್ದಾರೆ ಅಂದ್ರೆ ಏತದಮೃತಂ ಏತದಭಯಂ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಅದು ಅಂತರ್ಯಾಮಿಯಾದ ಒಬ್ಬ ವ್ಯಕ್ತಿಗೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೇಳಿದೆ. ನೀವು ಹಿಂದೆ ಛಾಂದೋಗ್ಯ ಉಪನಿಷತ್ತನ್ನು ಆಧಾರವಾಗಿ ಇಟ್ಕೊಂಡು ಪ್ರತಿಪಾದನೆ ಮಾಡಿದ್ರಿ, ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೇಳಿದೆ. ಇದೆಲ್ಲ ತತ್ವಪ್ರಕಾಶಕದಲ್ಲಿ ಬಂದದ್ದೇ. ಇದು ವಿಷ್ಣುವಿಗಿಂತ ಅನ್ಯ ಆಗಿರಬಹುದಲ್ಲ ಅಂತ ಹೀಗೆ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಅಧಿಕರಣ ಪ್ರಾರಂಭ ಆಗಿದೆ. ಯಃ ಪೃಥಿವಿ ಅಂತಿಷ್ಟಂ ಅಂತ. ಅದರ ಸಾರಾಂಶ ಎಲ್ಲ ನೋಡಿದ್ದೀವಿ. ಯಃ ಪೃಥಿವೀಂ ನವೇದ ಪೃಥಿವೀ ದೇವತಾ ನವೇದ ಇತ್ಯರ್ಥಃ. ಯಃ ಪೃಥಿವೀ ನವೇದ, ಪೃಥ್ವಿಯು, ನಾನು ತಪ್ಪಾಗಿ ಓದಿದೆ, ಎಂ ಪೃಥಿವೀ ನವೇದ, ಯಾವ ಅಂತರ್ಯಾಮಿಯನ್ನ ಈ ಪೃಥ್ವಿ ತಿಳಿದಿಲ್ಲ ಅಂತ ಹೀಗೇನು ಬಂದಿದೆಯಲ್ಲ, ಅದಕ್ಕೆ ಪೃಥ್ವಿ ಅಂದ್ರೆ ಪೃಥ್ವಿ ದೇವತಾ ಅಂತ ಅದರ ಅರ್ಥ. ಇನ್ನು ಮುಂದೆ 20ನೇ ಸೂತ್ರ ಇದೆಯಲ್ಲ, ಉಭಯೇಪಿ ಏನಂ ಭೇದೇನ ಇವ ಅಧೀಯತೆ ಅಂತ, ನಚಸ್ಮಾರ್ಥಂ ಅತಧರ್ಮಾಭಿಲಾಷಪಾತ್ ಅಂತ 19ನೇ ಸೂತ್ರ. 20ನೇ ಸೂತ್ರದಲ್ಲಿ ಶಾರೀರಶ್ಚ ಉಭಯೇಪಿ ಭೇದೇನ ಮಧೀಯತೆ ಅಂತಿದೆ. ಅಲ್ಲಿ ಭಾಷ್ಯದಲ್ಲಿ ಉಭಯೇಪಿ ಶಾಖಿನಃ ಭೇದೇನ ಏನ ಮಧೀಯತೆ ಅಂತಿದೆ. ಅದರ ಅರ್ಥವನ್ನ ಪದ್ಮನಾಭ ತೀರ್ಥರು ವಿವರಿಸ್ತಾರೆ. ಉಭಯೇಪಿ ಅಂದ್ರೆ ಇಬ್ಬರೂ ಕೂಡ, ಯಾರವರು? ಶುಕ್ಲ ಯಜುರ್ವೇದದ ಕಾಣ್ವ ಶಾಖೆಯವರು, ಅದೇ ಶುಕ್ಲ ಯಜುರ್ವೇದದ ಮಾಧ್ಯಂದಿನ ಶಾಖೆಯವರು. ಹೀಗೆ ಇವರಿಬ್ಬರೂ ಕೂಡ ಈ ಅಂತರ್ಯಾಮಿಣ ಸಕಾಶಾತ್ ಜೀವಂ ಭೇದೇನ ಅಧೀಯತೆ ಇತ್ಯರ್ಥಃ. ಅಂತರ್ಯಾಮಿಯಾದ ಒಬ್ಬ ಬೇರೆ ಇದ್ದಾನೆ, ಅವನಿಗಿಂತ ಈ ಜೀವ ಭಿನ್ನ ಎಂಬುದಾಗಿಯೇ ಅವರು ಅಧ್ಯಯನ ಮಾಡ್ತಾರೆ. ಇಲ್ಲಿ ಅಧ್ಯಯನ ಮಾಡ್ತಾರೆ ಅಂದ್ರೆ ಅದಕ್ಕೆ ಮೂಲ ಯಜುರ್ವೇದದಲ್ಲಿ ಮಾಧ್ಯಂದಿನ ಕಾಣ್ವ ಪಾಠಗಳಲ್ಲಿಯೂ ಎರಡರಲ್ಲೂ ಕೂಡ ಪಾಠವೇ ಅವನು ಭಿನ್ನನಾಗಿದ್ದಾನೆ ಅಂತಿದೆ. ಮತ್ತೆ ಇವರು ಅದನ್ನು ಅಧ್ಯಯನ ಮಾಡುವವರು ಹಾಗೆ ಮಾಡ್ತಾರೆ ಅಂತ ಎರಡೂ ಥರದ ಅರ್ಥ. ಏವಂ ಪಠಂತಿ ಅಧಿಗಚ್ಚಂತಿ ಚ, ಎರಡೂ ಅರ್ಥ. ಇದೆಲ್ಲ ಹೋದ್ರೆ ಬೇರೆ ಕಡೆ ಬರೀ ಅಧ್ಯಯನ ಅಂದ್ರೆ ಅರ್ಥಪೂರ್ವಕವಾದ ಅಧ್ಯಯನ. ಇಲ್ಲಿ ಪಾಠವೂ ಹಾಗೆ ಇದೆ, ಅದನ್ನು ತಿಳ್ಕೊಂಡು ಬಂದವರು, ಪರಂಪರೆಯಿಂದ ಅದನ್ನು ತಿಳಿದು ಬಂದವರು ಕೂಡ ಹಾಗೆ ತಿಳ್ಕೊಂಡಿದ್ದಾರೆ ಅಂತ ಅದರ ಅರ್ಥ. ಮತ್ತೆ ಇಲ್ಲಿ ಶರೀರ ಅಂತೇನು ಬಂದಿದೆಯಲ್ಲ, ಯಸ್ಯ ಪೃಥಿವೀ ಶರೀರಂ ಇತ್ಯಾದಿಷು ಶರೀರ ಶಬ್ದ ನ ಭೋಗಾಯತನತ್ವಾಭಿಪ್ರಾಯ ಕಿಂತು ಯೌಗಿಕ ಇತ್ಯಾಹ. ಈ ಯಸ್ಯ ಪೃಥ್ವೀ ಶರೀರಂ ಇತ್ಯಾದಿ ರೂಪದಿಂದ ಪೃಥ್ವಿ, ಜಲ, ತೇಜಸ್ಸು ಇತ್ಯಾದಿಗಳು ಆತನ ಶರೀರ ಅಂತ ನಾವು ಬೃಹದಾರಣ್ಯಕದಲ್ಲಿ ಕೇಳಿದೆವು. ದುರ್ಗಾದೇವಿಯು ಆತನಿಗೆ ಶರೀರ, ತಮೋಭಿಮಾನ್ಯಾದ ದುರ್ಗಾ ಶರೀರ ಅವನಿಗೆ ಶರೀರ, ಸಪ್ತಾಭಿಮಾನಿಯಾದ ಶ್ರೀದೇವಿ ಆತನಿಗೆ ಶರೀರ ಅಂತೆಲ್ಲ ಬಂತಲ್ಲ. ಇದೆಲ್ಲ ಶರೀರ, ಅಲ್ಲಿ ಬಂದಿರುವ ಶರೀರ ಅನ್ನೋ ಶಬ್ದ ಭೋಗಾಯತನ ಅನ್ನುವ ಅರ್ಥದಲ್ಲಿ ಅಲ್ಲ, ಹೊರತು ಯೌಗಿಕ ಅದು ಅಂತ ತಿಳಿಸ್ತಾ ಇದ್ದಾರೆ. ಸರಿ, ಭೋಗಾಯತನ ಅಂದ್ರೆ ಏನು?
ಇದು ಭೋಗಾಯತನ ಅನ್ನೋದನ್ನ ತರ್ಕ ಸಿದ್ಧಾಂತದಲ್ಲಿ ಆತ್ಮನಃ ಭೋಗಾಯತನಂ ಶರೀರಂ ಅಂತ ನ್ಯಾಯ ಸಿದ್ಧಾಂತದಲ್ಲಿ ತರ್ಕ ಸಂಗ್ರಹ ಮೊದಲಾದ ಕಡೆ ಬಳಸಿರ್ತಾರೆ. ಅದನ್ನ ನಮ್ಮ ಸಿದ್ಧಾಂತದಲ್ಲಿ ಅದನ್ನು ಬಳಸಬಾರ್ದು ಅಂತ ಏನಿಲ್ಲ. ನನ್ನ ಶರೀರ ನನ್ನ ಭೋಗಾಯತನ, ನಾನು ಏನಾದನ್ನಾದ್ರೂ ಭೋಗ ಮಾಡುವುದು ನನ್ನ ಶರೀರದಿಂದ, ನಿಮ್ಮ ಶರೀರ ನಿಮಗೆ ಭೋಗಾಯತನ. ಹೀಗೆ ನನ್ನ ಶರೀರವನ್ನು ನನ್ನ ಶರೀರ ಅಂತ ಹೇಳುವುದು ಯಾವ ದೃಷ್ಟಿಯಿಂದ? ನನ್ನ ಭೋಗಕ್ಕೆ ಅದು ಸಾಧನ ಅನ್ನೋ ದೃಷ್ಟಿಯಿಂದ. ಹಾಗೆ ಉಳಿದ ಶರೀರಗಳು ಭಗವಂತನಿಗೆ ಸಕಲವೂ ಶರೀರ. ಶಿಲಾವತ್ ಪ್ರತಿಮೆ ವೇಷ ವಿಷ್ಣು ಲೋಕ ಚತುರ್ದಶಿ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಸಮಸ್ತ 14 ಲೋಕಗಳು ಕೂಡ ಅವನಿಗೆ ಶಿಲೆಯ, ಕಟ್ಟಿಗೆಯ, ಲೋಹದ ಪ್ರತಿಮೆ ಇದ್ದಂತೆ ಅಂತ ಬಂದಿದೆ. ಪ್ರತಿಮಾವದ್ಧರೆಯ ರೂಪಂ ತಿರ್ಯಂಗರ ಸುರಾದಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ಇದೆ. ಈ ತಿರ್ಯಕ್ ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ನರರು, ಸುರರು, ಪಶುಗಳು ಮತ್ತೆ ದೈತ್ಯರು, ಇವರೆಲ್ಲರೂ ಕೂಡ ಪ್ರತಿಮಾವತ್ ಹರೇಹ ರೂಪಂ. ಪ್ರತಿಮೆ ಹೇಗೆ ಭಗವಂತನಿಗೆ ಒಂದು ಶರೀರವೋ ಹಾಗೆ ಇವರೆಲ್ಲರೂ ಶರೀರ ಅಂತ ಬಂದಿದೆ. ಆದ್ರೆ ಇಲ್ಲಿ ಎಲ್ಲಿಯೂ ಕೂಡ ಬರೀ ಈ ಬೃಹದಾರಣ್ಯಕದಲ್ಲಿ ಮಾತ್ರ ಅಲ್ಲ, ಇನ್ನು ಎಲ್ಲಾ ಕಡೆಯೂ ಕೂಡ ಅದು ಭೋಗಾಯತನ ಎಂಬ ದೃಷ್ಟಿಯಿಂದ ಶರೀರ ಅಂತ ಹೇಳಿರೋದಲ್ಲ. ಅಲ್ಲಿ ಒಳಗಿದ್ಕೊಂಡು ಅವನು ಭೋಗ ಮಾಡುವುದಲ್ಲ. ಅವನು ತನ್ನ ಸುಖವನ್ನು ಭೋಗ ಮಾಡುವುದು, ಸ್ವರಮಣ ಅಂತ ಏನು ಹೇಳ್ತಾರಲ್ಲ, ಅವನು ಮಾಡುವುದು ತನ್ನ ಸ್ವರೂಪ ಶರೀರದಿಂದಲೇ. ಅದು ಮಾತ್ರ ಅವನಿಗೆ ಭೋಗಾಯತನ. ಇಲ್ಲಿ ಇರ್ತಾನಷ್ಟೇ. ಆತ್ಮಾಂತರಾತ್ಮೇತಿ ಹರಿಹಿ ಏಕಯೋಧ ಸ್ವಯಂ ಅಂತೆಲ್ಲ ವಿಕಾಸ್ ಕಡೆ ಹಿಂದೆ ನಾವು ನೋಡಿದ್ದೇವೆ. ನಮ್ಮ ಈ ಒಬ್ಬನೇ ಭಗವಂತ ಆತ್ಮ ಅಂತರಾತ್ಮ ಎಂಬ 2 ರೂಪದಿಂದಿದ್ದು ಭೋಗವನ್ನು ಮಾಡ್ತಾನೆ ಅಂತೆಲ್ಲ. ನಮ್ಮ ಶರೀರದಲ್ಲಿ ಇದ್ದಾನೆ ಹೌದು, ಆದ್ರೆ ಅವನಿಗೆ ಭೋಗ ನಡೆಯುವುದು ತನ್ನ ಶರೀರದಿಂದಲೇ. ಇಲ್ಲಿ ನಮ್ಮ ಜೊತೆಗೆ ಇರ್ತಾನಷ್ಟೆ. ಆದ್ರಿಂದ ಇನ್ಯಾವ ಶರೀರವೂ ಆತನಿಗೆ ಭೋಗಾಯತನ ಅಲ್ಲ. ಕಿಂತು ಯೌಗಿಕವೇ ಅದು. ಅದಕ್ಕೊಂದು ನಿಷ್ಪತ್ತಿ ಇದೆ. ಅದನ್ನ ಶೀರ್ಯತೆ ನಿತ್ಯಮೇವ ಅಸ್ಮಾತ್ ವಿಷ್ಣೋಸ್ತು ಜಗದೀದೃಶಂ ರಮತೆ ಚ ಪರೋಹ್ಯಸ್ಮಿನ್ ಶರೀರಂ ತಸ್ಯ ತಜ್ಜಗತ್ ಅಂತ ಹೀಗೆ ಒಂದು ಮಾತನ್ನು ಹೇಳಿದ್ದಾರೆ. ಗೀತಾ ಪ್ರಸ್ಥಾನದಲ್ಲಿ ಕೂಡ ಇಂಥದೊಂದು ಮಾತು ಕೇಳಿ ಬರ್ತದೆ. ಅದನ್ನ ಪದ್ಮನಾಭ ತೀರ್ಥರು ಆ 20ನೇ ಸೂತ್ರಕ್ಕೆ ಬರೆದ ಭಾಷ್ಯಕ್ಕೂ ಕೂಡ ವ್ಯಾಖ್ಯಾನ ಮಾಡಿದ್ದನ್ನು ಈಗಲೇ ನೋಡಿಬಿಡ್ತೇವೆ ಅಷ್ಟೆ. ಈ ಜಗತ್ತು ಶೀಲತೆ ನಾಶ ಹೊಂದುತ್ತದೆ. ಶ್ರೀ ಹಿಂಸಾಯಾಮ ಅಂತ ಧಾತು ಇದೆ. ಶ್ರೀ ಹಿಂಸಾಯಾಮ ಅಂತ ಧಾತು ಇರೋದ್ರಿಂದ ಇವನಿಂದ ಅದು ನಾಶ ಮಾಡಲ್ಪಡ್ತದೆ. ಅಸ್ಮಾತ್ ವಿಷ್ಣು, ಈ ವಿಷ್ಣುವಿನಿಂದ ಅದು ನಾಶ ಮಾಡಲ್ಪಡ್ತದೆ. ಅವನು ಹುಟ್ಟಿಸುವುದು ಅವನೇ, ನಾಶ ಮಾಡುವುದು ಅವನೇ. ಹೀಗೆ ಶರೀರ ಅನ್ನುವಲ್ಲಿ ನಮ್ಮ ಇವತ್ತಿನ ವ್ಯಾಕರಣವನ್ನ ನಾವೇನಾದ್ರೂ ಗಮನಿಸಿದ್ರೆ ಶ್ರೀ ಹಿಂಸಾಯಾಮ ಅಂತ ಒಂದು ಧಾತು ಇರ್ತದೆ. ಅದು ಇರುವುದಲ್ಲದೆ ಅದಕ್ಕೊಂದು ಈರನ್ ಅಂತ ಒಂದು ಪ್ರತ್ಯಯ ಬೇರೆ ಇರ್ತದೆ. ಹಾಗೆ ನಮ್ಮ ವ್ಯಾಕರಣದಲ್ಲಿ, ಆಚಾರ್ಯರ ವ್ಯಾಕರಣದಲ್ಲಿ ಏನಾದ್ರೂ ಮಾಡಿ ನಿಷ್ಪತ್ತಿ ತೋರಿಸ್ಬೇಕು ಅನ್ನುವುದು ದೊಡ್ಡ ವಿಚಾರ ಅಲ್ಲ. ಅಲ್ಲಿ ಬಂದಿರುವಂತಹ ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥ ಇರ್ತದೆ. ಆ ಅರ್ಥವನ್ನ ಇಟ್ಕೊಂಡು ಅವರು ಆ ಶರೀರಗಳಲ್ಲಿ ಆ ಶರೀರ ಮೊದಲಾದ ಶಬ್ದಗಳಿಗೆ ನಿಷ್ಪತ್ತಿ ತೋರಿಸ್ತಿರ್ತಾರೆ. ಆದ್ರಿಂದ ಶ್ರೀ ಹಿಂಸಾಯಾಮ ಅಂತ ಒಂದು ಭಾಗ ಅಲ್ಲಿದೆ. ಮತ್ತೆ ರ ಅಂತ ಇನ್ನೊಂದಿದೆಯಲ್ಲ, ಆ ರ ಅನ್ನೋದಕ್ಕೆ ರಮತೇಜ ಪರೋಭೂಯ ಪರೋಹ್ಯಸ್ಮಿನ್, ಈ ಶರೀರದಲ್ಲಿ ಇದ್ದುಕೊಂಡು ಅವನು ರಮತೆ ಸುಖ ಪಡ್ತಾನೆ. ಅಂದ್ರೆ ಶರೀರದಲ್ಲಿ ಇದ್ದುಕೊಂಡು ತನ್ನ ಶರೀರದಲ್ಲಿ ಸುಖ ಪಡ್ತಾನೆ. ನಮ್ಮ ಶರೀರದಲ್ಲಿ ಇದ್ದಾನಷ್ಟೆ, ನಮ್ಮ ಶರೀರವನ್ನು ಅದಕ್ಕೊಂದು ಅಧಿಷ್ಠಾನ ಮಾಡ್ಕೊಂಡಿದ್ದಾನಷ್ಟೆ ಅಂತ ಹೀಗದರ ತಾತ್ಪರ್ಯ. ಇದಕ್ಕೆ ಶಬ್ದಕಲ್ಪದ್ರುವ ಮೊದಲಾದ ಕಡೆ ಕೃ ಶ್ರು ಪ್ರು ಇತ್ಯಾದಿಗಳಿಂದ ಈರನ್ ಪ್ರತ್ಯಯ ಬಂದಿದೆ ಅವನಾದಿಕ ಸೂತ್ರಗಳಿಂದ ಅಂತ ಅದರ ಅರ್ಥಗಳಿದ್ದಾರೆ. ಮುಂದೆ ನಾವು ಆ ಸೂತ್ರಗಳನ್ನು ನೋಡುವಾಗ ಅದನ್ನು ನೋಡ್ತೀವಿ. ಆದ್ರೆ ಆ 20ನೇ ಸೂತ್ರಕ್ಕೆ ಏನು ಭಾಷ್ಯ, ಅದಾದ್ಮೇಲೆ ತತ್ವಪ್ರಕಾಶಿಕ ಇದ್ದೇನೆ, ಅಲ್ಲಿ ವಿವೃತ್ತಿ ಅನ್ನೋ ಟಿಪ್ಪಣಿಯಲ್ಲಿ ಆ ಟಿಪ್ಪಣಿಕಾರರು ಅದನ್ನ ತೋರಿಸಿಕೊಟ್ಟಿದ್ದಾರೆ. ಶೀರ್ಯತೆ ಇತಿ ಭಾಷ್ಯ, ಶೀರ್ಯತೆ ತತ್ ಶರೀರಿ, ಈ ಶರೀರಿ ಅಂತ ಇಷ್ಟಿದೆ. ಅದಕ್ಕೆ ಯಾವ ಪ್ರತ್ಯಯ ಅಂತ ಅವ್ರೇನು ಹೇಳಲಿಲ್ಲ. ಆದ್ರೆ ಶರೀರಿಚ ತತ್ ರಂಚ ಶರೀರಂ ಅಂತ ಹೀಗೆ ಅದಕ್ಕೆ ವಿಗ್ರಹ ತೋರಿಸಿದ್ದಾರೆ. ಶರೀರಿ ಅಂತಂದ್ರೆ ನಾಶ ಹೊಂದುವಂಥದ್ದು, ರಮ್ ಅಂತಂದ್ರೆ ಭಗವಂತನ ರಮಣಕ್ಕೆ ಅಧಿಷ್ಠಾನ ಅಂತ ಹೀಗೆ ವಿಗ್ರಹ ತೋರಿಸಿದ್ದಾರೆ.
ಶೀಲಿತೆ ಇತಿ ತತ್ಶರೀರಿ ಅಂತ ಹೀಗೆ ಕೊಟ್ಟಿದಾರಲ್ಲ, ಅಲ್ಲಿ ರೀ ಅಂತ ಅನ್ನೋದನ್ನ ಅವರು ಎಕ್ಸ್ಟ್ರಾ ತಗೊಂಡಿದ್ದಾರೆ. ಇದು ನನಗೆ ಪೂರ್ಣ ಸಮಾಧಾನ ಇಲ್ಲ ಇನ್ನೂ ಕೂಡ. ಯಾಕೆಂದ್ರೆ ಈಗ ರಮ್ ಅಂತ ಬಂತು, ಶರೀರಿ ಪ್ಲಸ್ ರಮ್, ಶರೀರಿ ರಮ್ ಅಂತ ಆಗ್ಬೇಕು. ಅದು ಒಂದು ಅಕ್ಷರ ಲೋಪ ಆಗಿ ಅಂತ ಇಟ್ಕೋಬೇಕಾಗ್ತದೆ. ಅಲ್ಲೇನಾದ್ರೂ ಮೂಲ ಪಾಠದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಶೀರ್ಯತೆ ಇದೆ ತತ್ ಶರೀ ಅಂತ ಹೀಗೆ ಆಗ್ಬೇಕೇನೋ, ಶರೀ ಪ್ಲಸ್ ರಮ್, ಶರೀರಂ. ಇಲ್ಲದೆ ಹೋದ್ರೆ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ರಕಾರ ಯಾಕೆ ಬಂತು? ಇದು ಅಲ್ಲಿ ಅರ್ಥ ಆಗುವಂಥದ್ದಲ್ಲ. ಆಚಾರ್ಯರು ರಾತ್ರಿ ಮೊದಲಾದ ಶಬ್ದಗಳಿಗೆ ನಿಷ್ಪತ್ತಿ ತೋರಿಸಿದ್ದಾರೆ, ಅದನ್ನು ಬಹಳ ಹಿಂದೆ ಹೇಳಿದ್ದೆ. ಅಲ್ಲಿ ಯಾವ ಪ್ರತ್ಯಯವೂ ಕೂಡ ವ್ಯರ್ಥ ಅಲ್ಲ. ಕೇವಲ ಶಬ್ದದ ನಿಷ್ಪತ್ತಿಗಾಗಿಯೇ ಒಂದೇನಾದ್ರು ಪ್ರತ್ಯಯ, ಒಂದು ಧಾತುವನ್ನು ಹೇಳೋದು ಆಚಾರ್ಯ ಸಮ್ಮತ ಅಲ್ಲ. ಅದರಿಂದ ಅದ್ರ ಬಗ್ಗೆ ಮತ್ತಷ್ಟು ಆಲೋಚನೆ ಮಾಡ್ತೇನೆ. ಅಂತೂ ಅವರು ಅದಕ್ಕೊಂದು ವಿಗ್ರಹ ತೋರಿಸಿದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿ ಇರಲಿ. ಹೀಗೆ ನೋಡಿ, ಅಂತೂ ಭಗವಂತನಿಗೆ ಎಲ್ಲವನ್ನೂ ಶರೀರ ಅಂತ ನಾವು ಹೇಳ್ತೇವೆ. ಆದರೆ ಕೆಲವೊಂದ್ಸರಿ ವಿಶಿಷ್ಟಾದ್ವೈತಿಗಳು ಇದ್ಯಾವುದೋ ಆತನಿಗೆ ಶರೀರ, ಅರ್ಚಾ ವಿಗ್ರಹ ಅಂತ ಅವರು ಪ್ರಯೋಗ ಮಾಡ್ತಾರೆ. ತಿರುಪತಿಯಲ್ಲಿರುವ ವೆಂಕಟರಮಣನ ವಿಗ್ರಹ ಇದೆಲ್ಲ ಭಗವಂತನ ಅರ್ಚಾ ವಿಗ್ರಹ, ಆ ಅರ್ಚಾವತಾರ ಅಂತೆಲ್ಲ ಹೇಳ್ತಾರೆ. ಹಾಗೆ ಅದು ಅವತಾರ ಅಲ್ಲ. ಅದು ಯಾಕಂದ್ರೆ ಅದು ಶಿಲಾಮಯವಾದ ಒಂದು ವಿಗ್ರಹ ಮಾತ್ರ, ಅದು ಅವತಾರ ಅಲ್ಲ ಅಂತ ನಾವು ಅಂತೀವಿ. ಇದೆಲ್ಲವೂ ಭಗವಂತನಿಗೆ ಶರೀರ ಅಂತ ನಾವು ಅಂತೀವಿ, ಅವರು ಅಂತಾರೆ. ಯಾಕೆ ಅವರನ್ನು ನಾವು ನಿರಾಕರಣೆ ಮಾಡ್ತೀವಿ ಹಾಗಾದ್ರೆ? ಅಂದರೆ ನೀವೇನಾದರೂ ಇವೆಲ್ಲ ಈ ಕಲ್ಲಿನ, ಕಟ್ಟಿಗೆ, ಲೋಹದ ವಿಗ್ರಹಗಳು ಇವೆಲ್ಲವೂ ಕೂಡ, ಹಾಗೆ ಇಡೀ ಜಗತ್ತು ಕೂಡ ಶರೀರ, ಶರೀರಿ ಭಾವ ಅಂತೆಲ್ಲ ಅವರು ಪ್ರತಿಪಾದನೆ ಮಾಡ್ತಾರೆ. ಇದೆಲ್ಲವೂ ಭಗವಂತನಿಗೆ ಒಂದು ಭೋಗಾಯತನೆ ಎಂಬ ದೃಷ್ಟಿಯಿಂದ ಶರೀರ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಮಗೆ ಸಮ್ಮತ ಇಲ್ಲ. ಅದರಿಂದ ನಾವು ನಿರಾಕರಣೆ ಮಾಡ್ತೇವೆ. ಭಗವಂತನಿಗೆ ಕೇವಲ ಇದು ಅಧಿಷ್ಠಾನ ಮಾತ್ರ. ಅದನ್ನು ನಾವು ಎಲ್ಲಾ ಕಡೆನೂ, ಮಹಾಭಾರತದ ಉದ್ದಕ್ಕೂ, ಭಾಗವತದಲ್ಲಿ ಎಲ್ಲಾ ಕಡೆನೂ ಅದೇ ವಿಷಯ ಬಂದಿರೋದು. ನರಾಜ್ಯಾತಾನಿ ತತ್ವಾನಿ ನಾರಾಯಣ ಚಿತ್ತೋವಿದು. ನಾರಗಳು ಅಂದ್ರೆ ಎಲ್ಲ ತತ್ವಗಳು, ಪ್ರಕೃತಿಯಿಂದ ಹಿಡ್ಕೊಂಡು ಜೀವನವರೆಗೆ, ಅವೆಲ್ಲವೂ ತಾನೇವಚ ಅಯನಂ ತಸ್ಯ, ಅವೆಲ್ಲವೂ ಭಗವಂತನಿಗೆ ಆಧಾರ ಅಂದ್ರೆ ಆಶ್ರಯ, ಸನ್ನಿಧಾನ ಪಾತ್ರ ಅಂತ ಅರ್ಥ. ಕೇವಲ ಸನ್ನಿಧಾನ ಪಾತ್ರ ಎಂಬ ದೃಷ್ಟಿಯಿಂದ ಶರೀರ ಅಂತ ಹೇಳಿದ್ರೆ ಆವಾಗ ವಿಶಿಷ್ಟಾದ್ವೈತಕ್ಕೂ ನಮಗೂ ವಿರೋಧ ಬರೋದಿಲ್ಲ. ಭೋಗಾಯತನ ಎಂಬ ದೃಷ್ಟಿಯಿಂದ ಹೇಳಿದ್ರೆ, ಮತ್ತೆ ಈ ತಿರುಪತಿ ವೆಂಕಟರಮಣನ ವಿಗ್ರಹ, ಮತ್ತೆ ಯಾವುದೋ ವಿಗ್ರಹ, ಇವೆಲ್ಲ ಅರ್ಚಾವತಾರ ಅಂತ ಹೇಳಿದ್ರೆ ಭಗವಂತ ಕಟ್ಟಿಗೆ ರೂಪದಲ್ಲಿ ಅವತಾರ ಹೇಗೆ ಮಾಡ್ತಾನೆ? ಅದು ನಮಗೆ ಸಮ್ಮತ ಆಗೋದಿಲ್ಲ. ಇಷ್ಟು ಮಾತ್ರ ನಮಗೆ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ. ಇದೇ ನಮ್ಗೆ ಅವ್ರಿಗಿರೋ ವ್ಯತ್ಯಾಸ. ಅರ್ಚ ಅಂದ್ರೆ ವಿಗ್ರಹ, ಆ ವಿಗ್ರಹ ರೂಪದಿಂದಲೇ ಭಗವಂತ ಅವತಾರ ಮಾಡಿದ್ದಾನೆ. ನಾವು ಸಣ್ಣವರಿದ್ದಾಗಲೂ ಕೂಡ ಆ ತಿರುಪತಿಯ ವೆಂಕಟರಮಣನ ಮುಖದಲ್ಲಿ ಅದಂತಹ ಅದ್ಭುತವಾದ ಮಂದಹಾಸ ಇದೆ. ಆದ್ರಿಂದ ಸ್ವಯಂ ಭಗವಂತನೇ ಕಲ್ಲಾಗಿ ಅಲ್ಲಿ ಕೂತು ಬಿಟ್ಟಿದ್ದಾನೆ ಅಂತ ಯಾರೋ ಹೇಳಿದ್ದನ್ನು ಹೌದು ಹೌದು ಅಂತ ನಾವು ನಂಬ್ತಾ ಇದ್ವಿ. ಸ್ವಯಂ ಭಗವಂತನೇ ಕಲ್ಲು ಆಗೋದಿಲ್ಲ, ಭಗವಂತ ಕಲ್ಲು ಆಗೋದಿಲ್ಲ, ಮಣ್ಣು ಆಗೋದಿಲ್ಲ. ಭಗವಂತ ತನ್ನ ಮೂಲ ರೂಪದಿಂದ ಹೇಗಿರ್ತಾನೋ ಹಾಗೇ ಇರ್ತಾನೆ. ಈ ಕಲ್ಲಿನ ಒಳಗೆ ಅವನು ಇರ್ತಾನಷ್ಟೇ. ಭಗವಂತ ಇನ್ಯಾವ ರೂಪದಿಂದಲೂ ವಿಕಾರ ಹೊಂದೋದಿಲ್ಲ. ಪ್ರಕೃತಿಯ ರೂಪದಿಂದಲೂ, ಜೀವನ ರೂಪದಿಂದಲೂ, ಸಂಸಾರಿಯ ರೂಪದಿಂದಲೂ, ಇನ್ಯಾವ ರೂಪದಿಂದಲೂ ಭಗವಂತ ವಿಕಾರ ಹೊಂದೋದಿಲ್ಲ. ಕಲ್ಲಾಗಲಿ, ಕಟ್ಟಿಗೆ ಆಗಲಿ. ಇದು ತಿರುಪತಿಯದು ಕಲ್ಲಿನ ವಿಗ್ರಹ ಆಯಿತು. ಜಗನ್ನಾಥಪುರಿಯಲ್ಲಿ ದಾರು ಬ್ರಹ್ಮ ಅಂತ ಕರೀತಾರೆ ಅವನನ್ನ, ಅಲ್ಲಿ ಅವರು ಆ ಕಟ್ಟಿಗೆ ರೂಪದಲ್ಲಿ ಅವನು ಬಂದಿದ್ದಾನೆ ಅಂತ ಹೇಳಿ. ಆ ಕಟ್ಟಿಗೆಯೇ ಬ್ರಹ್ಮ. ಕಟ್ಟಿಗೆ ಅನ್ನೋದು, ಆ ಕಟ್ಟಿಗೆ, ಆ ಪ್ರತಿಮೆ ಅನ್ನೋದು ಭಗವಂತನ ಅಭಿನ್ನ ರೂಪ ಅಂತ ಯಾರು ತಿಳಿದ್ರೆ ಅದು ಕೂಡ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ನಾವು ಅದನ್ನು ನಿರಾಕರಣೆ ಮಾಡ್ತೇವೆ. ಮತ್ತೆ ಅದರೊಳಗೆ ಒಂದೇನೋ ಭಗವಂತನ ಹೃದಯ ಇರ್ತದೆ. ಭಗವಂತನು ತನ್ನ ಅವತಾರವನ್ನು ಒಂದು ಸಮಾಪ್ತ ಮಾಡಿ ಹೋಗುವಾಗ ಒಂದು ಹೃದಯ ಇಲ್ಲೇ ಉಳಿದಿತ್ತು. ಆ ಹೃದಯ ಒಂದಲ್ಲಿ ಮಿಡಿತಾ ಇರ್ತದೆ ಆ ಕಟ್ಟಿಗೆ ವಿಗ್ರಹದೊಳಗೆ. ಇಂಥವೆಲ್ಲ ಏನು ಕಥೆಗಳನ್ನು ಕೇಳಿ ಜನ ತಲೆ ಕೆಡಿಸ್ಕೊಂಡಿರ್ತಾರೆ. ಅದಕ್ಕೆಲ್ಲ ಬಹಳ ಅರ್ಥ ಇಲ್ಲ. ಕಟ್ಟಿಗೆ ಇರಲಿ, ಕಲ್ಲಿರಲಿ, ಲೋಹ ಇರಲಿ, ಎಷ್ಟು ದೊಡ್ಡ ಪ್ರತಿಮೆಯೇ ಇರಲಿ, ಉಡುಪಿ ಕೃಷ್ಣನ ಪ್ರತಿಮೆಯೇ ಇರಲಿ, ಮತ್ತೆ ಯಾವ ಮೂಲ ರಾಮನ ಪ್ರತಿಮೆಯೇ ಇರಲಿ, ಎಲ್ಲ ಕಡೆನೂ ಒಳಗೆ ಭಗವಂತ ಇದ್ದಾನೆ ಹೊರತು ಯಾವುದೂ ಭಗವಂತನ ಅಭಿನ್ನವಾದ ರೂಪ ಅಲ್ಲ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.